ಪತಿಯ ಮತ್ತೊಂದು ಮದುವೆ ವೇಳೆ ಪತ್ನಿಯಿಂದ ರಂಪಾಟ. ಎರಡನೇ ಮದುವೆಗೆ ಮುಂದಾಗಿದ್ದಂತಹ ಹರಿಪ್ರಸಾದ್ಗೆ ಮತ್ತೆ ಶಾಕ್. ನಿನ್ನೆ ಮದುವೆಯಾಗಬೇಕಾಗಿದ್ದಂತಹ ಹುಡುಗಿ ಕೂಡ ದೂರು ಕೊಟ್ಟಿದ್ದಾರೆ. ಕುಣಿಗಲ್ ತಾಲೂಕಿನ ಅಮೃತೂರು ಠಾಣೆಗೆ ದೂರು ಹೋಗಿದೆ. ಎರಡನೇ ಮದುವೆಯಾಗೋದಕ್ಕೆ ಹೊರಟಿದ್ರಲ್ಲ ಆ ಹುಡುಗಿ, ಆಕೆ ದೂರು ಕೊಟ್ಟಿರೋದು ಮೊದಲ ಮದುವೆಯನ್ನು ಮುಚ್ಚಿಟ್ಟು ಮದುವೆಗೆ ಮುಂದಾಗಿದ್ರು ಅಂತ. ಹರಿಪ್ರಸಾದ್ ಲಕ್ಷ ಲಕ್ಷ ಹಣ, ಚಿನ್ನಾಭರಣ ಪಡೆದಿದ್ದಾರೆ. ಯುವತಿಯ ಕೆಲವು ಫೋಟೋಗಳನ್ನ ಹೊಂದಿದ್ದಾರೆ. ಹಣ, ವಸ್ತುಗಳನ್ನು ವಾಪಸ್ ಕೊಡಿಸಿ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಎನ್ಸಿಆರ್ ದಾಖಲಿಸಿದ್ದಾರೆ ಅಮೃತೂರು ಠಾಣೆ ಪೊಲೀಸರು. ವಂಚನೆ ಸಂಬಂಧ ಮಂಡ್ಯದಲ್ಲಿ ದೂರು ಕೊಡುವಂತೆ ಸೂಚನೆ ಕೂಡ ಹೋಗಿದೆ. ಎರಡನೇ ಮದುವೆ ಆಗ್ತಾ ಇದ್ದಾನೆ ಪತಿ ಅಂತ ಹೇಳಿ ಪತ್ನಿ ರಂಪಾಟ ಮಾಡಿ, ಅದರ ಬೆನ್ನಲ್ಲೇ ಇದು ಎರಡನೇ ಮದುವೆ ಅಂತ ಗೊತ್ತಿಲ್ಲದಂತಹ ಆ ಯುವತಿ, ಆಕೆ ಕೂಡ ದೂರು ಕೊಟ್ಟಿದ್ದಾರೆ ತನಗೂ ವಂಚನೆಯಾಗಿದೆ ಅಂತ. ಮಾತಾಡಬಾರ್ದು ಅವರೆಲ್ಲ ಮಾತಾಡಬಾರ್ದು. ಅಂಕಲ್ ಅವ್ರಿಗೆ ಗೊತ್ತಿದೆ, ಗೊತ್ತಿದ್ದು ತಪ್ಪು ಮಾಡೋದು ತಪ್ಪಿಲ್ಲ. ನಿಮ್ಮ ಮಗಳಿಗೂ ಇವ್ರ ಮಗಳು ಆಗಿದ್ರೆ ಹಂಗೆ ಮಾಡಿದ್ರ ನಿಮ್ಮ ಮಗಳು ಮೊಮ್ಮಕ್ಕಳು ಮದುವೆ ಮಾಡ್ತಾ ಇದ್ದೀರಲ್ಲ, ನೀವು ಏನು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅಲ್ಲಿ ಎರಡನೇ ಮದುವೆಯಾಗಿ ಹೊರಟಿದ್ದಲ್ಲ ಆ ಯುವತಿಯ ಸಹೋದರ ಮಾತನಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಏನಿಲ್ಲ, ಮದುವೆ ಟೈಮಲ್ಲಿ ಏನಾಯ್ತು ಅಂದರೆ ಅವ್ನು ಮೊದಲೇ ಫ್ರಾಡು ಹುಡುಗ ಬಂದು ಬೆಂಗಳೂರು, ಅವನು ರಾಜರಾಜೇಶ್ವರಿ RR ನಗರದವನು. ಅವನೇನು ಮಾಡಿದ್ದಾನೆ ಅಂತಂದರೆ ಫಸ್ಟ್ ಮದುವೆ ಆಗಿದ್ದಾನೆ. ಈ ಹುಡುಗಿನ ನಂಬಿಸಿ ಇವಳ ಹತ್ರ ದುಡ್ಡು, ಒಡವೆ ಎಲ್ಲ ತಗೊಂಡು ಅವರು ತಂದೆ ಹುಡುಗಿ ಮನೆಯವ್ರು ಜಮೀನು ಮಾರಿರೋ ದುಡ್ಡು ಸುಧಾ ಒಂದು 70 ಲಕ್ಷ ದುಡ್ಡಿಸಿ ಸೋಕಿ ಮಾಡಿದ್ದಾನೆ ಇವನು. ದುಡ್ಡೆಲ್ಲ ಹಾಳು ಮಾಡಿ ಪೋಲ್ ಮಾಡಿ, ಈಗ ಹುಡುಗಿಗೆ ವಿಚಾರ ಗೊತ್ತಾಗಿ ಫಸ್ಟ್ನೇ ಹುಡುಗಿ ಬಂದು ವಿಚಾರ ತಿಳಿದು ಗೊತ್ತಾದಮೇಲೆ, ನಮಗೂ ಗೊತ್ತಿರಲಿಲ್ಲ, ಗೊತ್ತಾದಮೇಲೆ ಈ ಮದುವೆ ಸ್ಟಾಪ್ ಮಾಡಿ ಆ ಹುಡುಗಿ ಬಾಳನ್ನ ಉಳಿಸಿದ್ದಾರೆ ಫಸ್ಟ್ನೇ ಮದುವೆ ಕಡೆಯವರು. ಈಗ ನಮ್ಮ ದುಡ್ಡು, ನಮ್ಮದೇನು ದುಡ್ಡು ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ. ನಮಗೆ 70 ಲಕ್ಷ ದುಡ್ಡು, ನಮ್ಮ ಜಮೀನು ಮಾರಿದ ದುಡ್ಡೆಲ್ಲನ ಅವನು ಮೋಸ ಮಾಡಿ ಫ್ರಾಡ್ ಮಾಡಿ ತಗೊಂಡೋಗಿದ್ದಾನೆ. ನಮಗೆ ಅಮೃತೂರು ಪೊಲೀಸ್ ಸ್ಟೇಷನ್ ಬಂದು ನ್ಯಾಯ ಕೊಡಿ ಅಂತ ಕೇಳಿದ್ರೆ ನಾವು ಇಲ್ಲಿ ನ್ಯಾಯ ಒದಗಿಸೋಕ್ಕಾಗಲ್ಲ, ನಮಗೆ ನಿಮ್ದೆಲ್ಲ ಐತೆ, ನಿಮ್ದು ಯಾವ ಲಿಮಿಟ್ಸ್ ಐತೆ ಅಲ್ಲಿ ಹೋಗಿ ನ್ಯಾಯ ಒದಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು GSC ಮಾಡಿ ಕೊಟ್ಟಿದ್ದಾರೆ. ಅವ್ರು ನಮ್ಗೆ ಸಂಪೂರ್ಣವಾಗಿ ನ್ಯಾಯ ಒದಗಿಸ್ಕೊಟ್ಟಿಲ್ಲ. ಒಂದು NCR ಮಾಡಿದ್ದಾರೆ, ಸಂಪೂರ್ಣವಾಗಿ ನ್ಯಾಯ ಒದಗಿಸ್ಕೊಟ್ಟಿಲ್ಲ ನಮಗೆ. ನಾವು ನ್ಯಾಯ ಒದಗಿಸ್ಕೋಬೇಕು ಅಂದರೆ ನಮ್ಮ ಜಿಲ್ಲೆಗೆ ಹೋಗಿ ಒದಗಿಸ್ಕೋಬೇಕು ಅಂತ ಹೇಳಿದ್ದಾರೆ. ಕಾನೂನು ಎಲ್ಲ ಇದು ಒಂದೇ ಆದ್ರೂ ಈ ಥರ ನಮಗೆ ಪೊಲೀಸ್ನವರು ಸಬೂಬು ಹೇಳಿ ನಮ್ಗೆ ಕಳಿಸಿದ್ದಾರೆ.